ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಶೂಟ್ ಮಾಡಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ವೆಜ್ ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸತಿ ಇದನ್ನು ಮನೆಯಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಎಲ್ಲ ತರಕಾರಿನ ಹಾಕಿ ಬೇಯಿಸೋದ್ರಿಂದ ಸೊ ಇದು ತುಂಬ ಒಳ್ಳೆಯದು. ವೆಜಿಟೇಬಲ್ಸ್ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಸೊ ಹಾಗಾಗಿ ಇವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಇವಾಗ ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಕ್ಯಾಪ್ಸಿಕಮ್, ಕ್ಯಾಬೇಜ್, ಬಟಾಣಿ, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಆಮೇಲೆ ಇದು ಆಲೂಗಡ್ಡೆ ಇದೆಲ್ಲ ಹೆಚ್ಚಿಟ್ಕೊಂಡು ಇಲ್ಲಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ಸಲ್ಲಿ ಒಂಚೂರು ಪೆಪ್ಪರ್, ಒಂಚೂರು ಅರಿಶಿನದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಇಂಗು. ನಾನು MTR ಇಂಗ್ ತೊಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಅದಾದಮೇಲೆ ಇಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ನೀವು ಬರೀ ಗೋಧಿ ಹಿಟ್ಟಲ್ಲಿ ಇದನ್ನು ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟು, ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನಾದ್ಕೊಂಡಿದ್ದೀನಿ. ಅದಾದಮೇಲೆ 4 ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂಚೂರು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂಚೂರು ಕರಿಬೇವು ಹಾಕ್ಕೊಳ್ಳೋಣ. ಅದೊಂದು ಸ್ವಲ್ಪ ಕಾಯಿಲಿ. ಕಾದಾದಮೇಲೆ ಇವಾಗ ಒಂಚೂರು ಇಂಗು ಹಾಕ್ಕೊತಾ ಇದ್ದೀನಿ. ಇಂಗು ಹಾಕ್ಕೊಳೋದು ತುಂಬ ಒಳ್ಳೆಯದು ಎಲ್ಲದಕ್ಕೂ. ಅದಾದಮೇಲೆ ಇಲ್ಲಿ ಫಸ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅಷ್ಟೇ ಸಾಕಾಗತ್ತೆ. ಇಲ್ಲಾಂದರೆ ನೀವು ಬೆಳ್ಳುಳ್ಳಿ, ಶುಂಠಿನ ಜಜ್ಜಿಕೊಂಡಿಟ್ಕೊಂಡು ಹಾಕ್ಕೋಬೋದು. ಇವಾಗ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಕ್ಯಾರೆಟು, ಬಟಾಣಿ, ಏನೇನು ತರಕಾರಿನ ಕಟ್ ಮಾಡ್ಕೊಂಡಿದ್ವು ಅದನ್ನ ಒಂಚೂರು ಚೂರೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಹಾಕಿದರೆ ಅದನ್ನು ಮಿಕ್ಸ್ ಮಾಡ್ಕೋಕ್ಕಾಗಲ್ಲ. ಒಂಚೂರು ಬೇಯಿಸ್ಕೊಂಡ್ಬಿಟ್ಟು ಇನ್ನೊಂದು ತರಕಾರಿನ ಹಾಕಿದರೆ ಅದು ತುಂಬ ಚೆನ್ನಾಗಿ ಬೇಯ್ಕೊಳುತ್ತೆ. ಇದನ್ನೆಲ್ಲ ಇವಾಗ ಹಾಕಿಬಿಟ್ಟು ಒಂದು ದೊಡ್ಡ ಸ್ಪೂನೇ ತೊಗೊಳ್ಳಿ, ಯಾಕಂದರೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಆದಷ್ಟು ಒಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ. ಉಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಹೇಳಿದ್ನಲ್ಲ, ಅರಿಶಿನದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಅದೆಲ್ಲ ಸ್ಪೈಸಸ್ನ ಹಾಕ್ಕೊಂಡು ಪೆಪ್ಪರ್ ಪೌಡ್ರು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನಾನು ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವ ಥರದ ಸಾಸು ಕೂಡ ನಾನು ಬಳಸಿಲ್ಲ. ಇದಾದಮೇಲೆ ಒಂಚೂರು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅದಾದಮೇಲೆ ಮೊಟ್ಟೆ ಹಾಕಿ ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಟ್ರೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಇನ್ನೊಂಚೂರು ಬೆಂದಿಲ್ಲ ಅಂದರೆ ಬೇಯಿಸ್ಕೋಬೋದು, ಅಥವಾ ಬೆಂದಿದೆ ಅಂದರೆ ಇಷ್ಟಕ್ಕೇ ಅದನ್ನ ಕ್ಲೋಸ್ ಮಾಡಿ ಬಿಡ್ಬೋದು. ಅದು ತನ್ನಂತಾನೇ ಬೇಯಿಸ್ಕೊಳುತ್ತೆ. ಒಂಚೂರು ಇದಾದಮೇಲೆ ಇಲ್ಲಿ ಹಿಟ್ಟು ನಾದ್ಕೊಂಡಿದ್ನಲ್ಲ ಅದನ್ನು ಚಿಕ್ಕದಾಗಿ ಉದ್ಕೋಬೇಕು. ಯಾವ ರೀತಿ ಅಂದರೆ ಈ ಪೂರಿಗೆ ಚಿಕ್ಕ ಪೂರಿ ಎಲ್ಲ ಉತ್ತೀವಲ್ಲ ಆ ರೀತಿ ಉದ್ಕೋಬೇಕು. ತೆಳ್ಳಗೇ ಉದ್ಕೋಬೋದು, ಯಾಕಂದರೆ ಬೇಯಿಸೋದಾಗಿದ್ದರಿಂದ ಹಿಟ್ಟು ಉಳಿಬಾರ್ದು ಅಂತ ತೆಳ್ಳಗೆ ನೋಡಿ ಈ ರೀತಿ. ಇದಾದಮೇಲೆ ಆ ಸ್ಟಫಿಂಗ್ ಏನು ಮಾಡ್ಕೊಂಡಿದ್ವಿ ಅದನ್ನ ನೀಟಾಗಿ ಅದರೊಳಗಡೆ ಹಾಕಿ 1 ಸ್ಪೂನ್ ಹಾಕಬೇಕು. ನೀವು ಮೋದಕ ಮಾಡ್ತೀರಲ್ವ, ಸ್ವೀಟ್ ಮೋದಕ, ಆ ರೀತಿ ಅದನ್ನು ಜೋಡಿಸ್ಬೇಕು. ಸೊ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನ ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನೊಂದನ್ನು ಕ್ಲೋಸ್ ಮಾಡ್ತೀನಿ. ಇದಾದಮೇಲೆ ಎಲ್ಲದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಇವಾಗ ನೀವು ಇಡ್ಲಿ ಬೇಯಿಸ್ತೀರಲ್ವ ಅದರಲ್ಲಿ ಒಂಚೂರು ಎಣ್ಣೆನ ಸವರಿ ಅದ್ರ ಮೇಲ್ಗಡೆ ಇಟ್ಟರೆ ಒಂದು 10-15 ನಿಮಿಷ ಬೇಯಿಸ್ಕೋಬೇಕು.
ಇದನ್ನು 10-15 ನಿಮಿಷ ಬೇಯಿಸ್ಕೊಂಡ್ರೆ ಮೋಮೋಸ್ ರೆಡಿ ಆಗುತ್ತೆ. ಅದ್ರ ಜೊತೆ ಮಯೋನೀಸ್ ಅಥವಾ ಕೆಚಪ್ ಹಾಕ್ಕೊಂಡು ತಿಂದರೆ, ಅಥವಾ ಇದು ಇಲ್ಲ ಅಂದರೆ ಹಾಗೆ ತಿಂದ್ರೂ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹಾಗೆ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೀಗೆ ಚೆನ್ನಾಗಿರೋ ರೆಸಿಪಿ ಬೇಕಂದರೆ ಫಾಲೋ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.